ಹಳ್ಳಿ ಹಾಡು ತಂದಾನ ಹಳ್ಳಿ ಪಾಡು ತರನ ನಮ್ ಧೂಮ್ ತಾಯಿ ನಮ್ ಧೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ ಸಾಸಿವೆ ಕರಿಬೇವಿನ ಸೊಪ್ಪು ಆನಿಯನ್ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಎಳ್ಳಿಕಾಯಿ ಮೊಳಕೆ ಬಂದಿರೋದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಆನಿಯನ್ ಎಲ್ಲ ನೀಟಾಗಿ ಫ್ರೈ ಹಣ್ಣುಗಳೆಲ್ಲ ಮರಕಲ್ಲ ಹೆತ್ತ ಬೇರಿಗಲ್ಲ ಹೂಗಳೆಲ್ಲ ಗಿಡಕ್ಕಲ್ಲ ಹೆತ್ತ ಬಳ್ಳಿಗಲ್ಲ ದೇವರ ಊರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಧನಿಯಾ ಒಂದು ಗುಂಟೂರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಕಡಲೆ ಒಂದು ಟೊಮೆಟೊ ಮತ್ತು ಒಂದು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಜಾರ್ಗೆ ಹಾಕ್ಕೊಂಡು ನೀಟಾಗಿ ಫಸ್ಟು ತೆಂಗಿನಕಾಯಿನ ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಂಬಿಡಿ. ಯಾಕಂದರೆ ತೆಂಗಿನಕಾಯಿ ಪೀಸ್ ಹಾಗೆ ಉಳ್ಕೊಂಬಿಡುತ್ತೆ. ಅದಕ್ಕೆ ಫಸ್ಟ್ ತೆಂಗಿನಕಾಯಿನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಮಿಕ್ಕಿದ ಎಲ್ಲ ಐಟಮ್ಸನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದು ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ನಾನು ಮನೇಲೇ ಮಾಡಿರೋಂಥ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ತೊಗೊಂಡಿದ್ದೀನಿ. ನೀವಿಲ್ಲ ಮನೇಲೇ ಮಾಡಿರೋ ಸಾಂಬಾರು ಪೌಡರ್ ಇಲ್ಲ ಅಂತಂದರೆ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಧನಿಯಾ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಇದು ಫಸ್ಟು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟು ಮನೇಲಿ ಮಾಡಿರೋ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದ್ಸಲ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲಿ ಕುದೀತಿದ್ದು ಒಂದೆರಡು ಕುದಿ ಬರೋಕ್ಕೆ ಹೇಳಿದ್ಮೇಲೆ ಆ ಕಾಳು ಸಾಂಬಾರಿಗೇ ಆ ಕಾಳಿಗೆ ಈ ಮಸಾಲೆನ ಸೇರಿಸ್ಬಿಟ್ಟು ಅಳತೆಗೆ ತಕ್ಕಷ್ಟು ನೀರನ್ನ ಹಾಕ್ಕೊಂಡು ಉಪ್ಪು ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ರುಚಿ ಏನಾದ್ರು ಬೇಕು ಅಂದರೆ ಹಾಕ್ಕೊಬೇಕು. ನೆಕ್ಸ್ಟು ಇದಕ್ಕೆ ಆಲೂಗಡ್ಡೆ ಬದನೇಕಾಯಿನ ಸೇರಿಸ್ತಾ ಇದ್ದೀನಿ ನಾನು. ಬೇಕು ಅಂದರೆ ಆಲೂಗಡ್ಡೆ ಬದನೇಕಾಯಿ ಹಾಕ್ಕೋಬೋದು, ಇಲ್ಲಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಬರೀ ಕಾಳಲ್ಲೇ ಮಾಡ್ಕೊತೀನಿ ಅಂದರೆ ಒಂದೆರಡು ವಿಸಿಲ್ ಬರ್ಸಿದ್ರೆ ಸಾಕು. ಮೊಳಕೆ ಕಾಳು ಸಾಂಬಾರು ರೆಡಿ ಇರುತ್ತೆ. ಮುದ್ದೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.